ಹೇಗೆ ಬಂದಿದೆ ನೋಡಿ ನಮ್ಮ ಪುಡಿ ಪತ್ರೊಡೆ. ಪತ್ರೊಡೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಕೋಬೋದು ನೋಡಿ. ಇದೊಂದು ಬಗೆಯದ್ದೊಂದು ರೆಸಿಪಿ. ಫ್ರೆಶ್ ಕೆಸುವಿನ ಎಲೆ ತೆಗಿಲಿಕ್ಕೆ ನಾನು ಬಂದಿದ್ದೇನೆ ನೋಡಿ. ತೋಟದಲ್ಲಿ ಬೇಕಾದಷ್ಟು ಅಲ್ಲಲ್ಲಿ ಇದೆ ಕೆಸು. ಈ ಥರ ಸ್ವಲ್ಪ ಹಸಿರು ದಂಟಿದ್ದು ಸ್ವಲ್ಪ ತುರಿಸೋದು ಕಡಿಮೆ ಇರ್ತದೆ ಅದರದ್ದು ಗುಣ. ಹಾಗೆ ಸ್ವಲ್ಪ ಕಪ್ಪು ದಂಟಾದರೆ ತುರಿಸೋದು ಸ್ವಲ್ಪ ಜಾಸ್ತಿ. ಹುಳಿ ಎಲ್ಲ ಹಾಕಿ ಮಾಡಿದರೆ ಸರಿ ಆಗ್ತದೆ, ಹಾಗೇನಿಲ್ಲ. ನನಗೆ ಇಲ್ಲಿ ಎಲ್ಲ ಕಡೆಯಲ್ಲಿ ಹಸಿರು ದಂಟಿದ್ದೇ ಉಂಟು ನೋಡಿ. ಇಷ್ಟು ಎಲೆ ಸಿಕ್ಕಿದೆ, ಫ್ರೆಶ್ ಇದೆ ಎಲೆ. ಇದರಿಂದ ಇವತ್ತು ಪೊಡಿ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಇವಾಗಂತೂ ಮಳೆಗಾಲ ಅಲ್ಲ, ಪತ್ರೊಡೆದೇ ಸೀಸನ್. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹೋಗೋಣ ಬಿಂದು? ಹೋಗುವ. ಕೆಸುವಿದ್ದೆಲ್ಲ ಇದ್ದು ತೊಟ್ಟೆಲ್ಲ ತೆಗೆಯುವ. ಎಷ್ಟಾಗ್ತದಷ್ಟು ತೆಳುವಾಗಿ ದಂಟನ್ನು ತೆಗಿತಾ ಬರಬೇಕು. ಹಾಗೆ ನೋಡಿ ನಾರನ್ನು ಕೂಡ ಹಾಗೆ ತೆಗಿಬೇಕು. ಪುಡಿ ಪತ್ರೊಡೆ ಮಾಡಲಿಕ್ಕೆ ಮಸಾಲೆಗೆ ಏನೆಲ್ಲ ಹಾಕ್ಬೇಕಂತ ಹೇಳಿ ನೋಡುವ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ, ಅರ್ಧ ಸ್ಪೂನ್ ಮೆಂತೆ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಜೀರಿಗೆ, 3 ಸ್ಪೂನ್ ಕೊತ್ತಂಬರಿ ಬೀಜ, 7 ರಿಂದ 8 ಬ್ಯಾಡಗಿ ಮೆಣಸು, ಒಂದು 2 ರಿಂದ 3 ಎಸಳು ಕರಿಬೇವಿನ ಸೊಪ್ಪು, ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲ, ನೀರು ಬೆಲ್ಲ ತಗೊಂಡಿದ್ದೇನೆ ನೋಡಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, ಚಿಟಿಕೆ ಇಂಗು, ಅರ್ಧ ಸ್ಪೂನ್ ಅರಿಶಿನ, 1 ಕಪ್ ಆಗುವಷ್ಟು ತೆಂಗಿನ ತುರಿ ನೋಡಿ. ಫಸ್ಟಿಗೆ ಒಂದು 2 ಲೋಟದಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೇನೆ. ಯಾವ ಅಕ್ಕಿ ಕೂಡ ತಗೊಂಡು ಆಗ್ತದೆ. ಇದನ್ನೊಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ ಸೇರಿಸಿದ್ದೇನೆ. ಪತ್ರೊಡೆಗೆ ನಾನಿಲ್ಲಿ ಹುರಿದ ಮಸಾಲೆಯನ್ನು ಹಾಕ್ತಿದ್ದೇನೆ. ಈ ಎಲ್ಲ ಮಸಾಲೆಯನ್ನು ಫಸ್ಟಿಗೆ ಹುರಿಯುವ. 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡೆ ಇದು ಹುರಿಲಿಕ್ಕೆ. ಉದ್ದಿನಬೇಳೆ ಹಾಕುವ, ಮೆಂತೆ ಸ್ವಲ್ಪ ಕೆಂಪಾಗಲಿ. ಈ ಉದ್ದಿನಬೇಳೆದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಕೊತ್ತಂಬರಿಯನ್ನು ಹಾಕ್ಕೊಂಡೆ, ಹಾಗೆಯೇ ಜೀರಿಗೆ. ಪ್ರಮಾಣ ಎಲ್ಲ ನಾನು ಆವಾಗಲೇ ಹೇಳಿದೆ ನಿಮಗೆ ಎಷ್ಟೆಷ್ಟು ಹಾಕ್ಬೇಕಂತ ಹೇಳಿ. ಸ್ವಲ್ಪ ಹುರಿಯುವ. ಈ ಪತ್ರೊಡೆಯನ್ನು ನಿಮಗೆ ಹುರಿದು ಕೂಡ ಮಾಡ್ಕೋಬಹುದು ಅಥವಾ ಹಸಿ ಮಸಾಲೆ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು. ಎರಡು ಕೂಡ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡ್ತದೆ. ಇವಾಗ ನಾವು ಇದಕ್ಕೆ ಬ್ಯಾಡಗಿ ಮೆಣಸನ್ನು ಸೇರಿಸುವ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ನಿಮಗೆ ಖಾರ ಬೇಕಂತ ಇದ್ರೆ ಗುಂಡು ಮೆಣಸನ್ನು ಕೂಡ ಸೇರಿಸ್ಬೋದು. ಚಿಟಿಕೆ ಇಂಗನ್ನು ಇವಾಗ ಸೇರಿಸುವ. ಲಾಸ್ಟಿಗೆ ಕರಿಬೇವನ್ನು ಸೇರಿಸುವ. ಅಲ್ಲಿಗೆ ಮಸಾಲೆ ರೆಡಿ ಆಯಿತು. ಪತ್ರೊಡೆಗೆ ಹುರಿಯುವ ಮಸಾಲೆ ಇಷ್ಟೇ. ಇನ್ನು ಇದನ್ನು ರುಬ್ಬುವ. ಇನ್ನು ಮಸಾಲೆಯನ್ನೆಲ್ಲ ರುಬ್ಬುವಾಗ ಫಸ್ಟಿಗೆ ನಾನು ತೆಂಗಿನ ತುರಿಯನ್ನು ಸೇರಿಸ್ತೇನೆ. ಹುರಿದ ಮಸಾಲೆಯನ್ನು ಸೇರಿಸುವ. ಹುಣಸೆ ಹುಳಿ ಹಾಕಿದೆ, ಹಾಗೆಯೇ ಅರಶಿನ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬುವ. ತುಂಬ ನೀರಾಗೋದು ಬೇಡ ಮಸಾಲೆ ನೋಡಿ. ಇಷ್ಟು ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಪತ್ರೊಡೆ ಅಂತ ಹೇಳಿದರೆ ನಮಗೆ ಎಲೆಯಲ್ಲಿ ಓಡ್ಕೊಂಡು ಹೋಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳೋದು. ಮತ್ತೆ ಬೇಕಾದ್ರೆ ನೋಡ್ಕೊಂಡು ನೀರು ಸೇರಿಸ್ಬೋದು. ಈಗ ಮಿಕ್ಸಿಯನ್ನು ಚೇಂಜ್ ಮಾಡಬೇಕಂತಿಲ್ಲ, ಅದೇ ಮಿಕ್ಸಿಗೆ ನಾವು ಅಕ್ಕಿಯನ್ನು ಹಾಕೊಂಡು ರುಬ್ಬಿದ್ರೆ ಆಯಿತು. ಅದು ನಾನು ಬೇರೆ ಯಾಕೆ ರುಬ್ಬೋದಂತ ಹೇಳಿದರೆ, ಇದು ಮಸಾಲೆ ಎಲ್ಲ ಸರಿ ಸಣ್ಣ ಆಗಬೇಕು. ಈ ಅಕ್ಕಿ ಜೊತೆಗೆ ಹಾಕೊಂಡ್ರೆ ಸರಿ ಸಣ್ಣ ಕೂಡ ಆಗೋದಿಲ್ಲ, ಮತ್ತು ನೀರು ಎಷ್ಟು ಬೇಕಂತ ಹೇಳಿ ಗೊತ್ತಾಗೋದಿಲ್ಲ ನಮಗೆ. ಅಕ್ಕಿ ನೆನೆಸಿದ ನೀರನ್ನೇ ಸೇರಿಸ್ತೇನೆ, ಒಂದು 1/4 ಲೋಟದಷ್ಟು ಸೇರಿಸ್ತೇನೆ. ಮತ್ತೆ ನೋಡುವ ನೀರು ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕಿದರೆ ಆಯಿತು. ಅಕ್ಕಿ ಸಣ್ಣಗೆ ರುಬ್ಬಿ ಆಯಿತು ನೋಡಿ. ನೀರು ತುಂಬ ಸೇರಿಸಲಿಲ್ಲ ನೋಡಿ. ಮಸಾಲೆ ಮತ್ತು ಅಕ್ಕಿಯದ್ದೆಲ್ಲ ಹಿಟ್ಟನ್ನು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಷ್ಟು ನೀರು ಸಾಕು, ಇನ್ನು ನೀರು ಹಾಕೋದು ಬೇಡ. ಅಕ್ಕಿಗೆಲ್ಲ ಸ್ವಲ್ಪ ನಾನು ನೀರು ಹಾಕಿದ್ದು. ಇನ್ನು ಎಲೆಗೆ ಹಚ್ಚಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ತೆಗಿ ಮಸಾಲೆಯನ್ನೆಲ್ಲ ಎಲೆಗೆ ಹಚ್ಚಬೇಕು. ತೆಳುವಾಗಿ ಮಸಾಲೆ ಹಚ್ಚಬೇಕು ನೋಡಿ. ನಾವಿಲ್ಲಿ ಗಟ್ಟಿಯಾಗಿ ಮಸಾಲೆ ರುಬ್ಬಿದ್ರಿಂದ ಈ ಥರ ಒಳ್ಳೆ ಹಿಡಿತದೆ ಎಲೆಗೆ. ಒಂದು ಎಲೆಗೆ ಹಚ್ಚಿದ ನಂತರ ಮತ್ತೆ ಸ್ವಲ್ಪ ಸಣ್ಣ ಎಲೆನ ತಗೋಬೇಕು. ಅಂದರೆ ಫಸ್ಟ್ ಎಲೆಗಿಂತ ಸ್ವಲ್ಪ ಸಣ್ಣದು. ಈ ಥರ ಒಂದು 5 ಎಲೆಗೆ ಹಚ್ಚಿ ಇದನ್ನು ಫೋಲ್ಡ್ ಮಾಡಿ ಇಡಬೇಕು. ಎರಡೂ ಕಡೆಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು.
ಫೋಲ್ಡ್ ಮಾಡಿದ ನಂತರ ಮಸಾಲೆಯನ್ನು ಈ ಥರ ಹಚ್ಚಬೇಕು. ಮಸಾಲೆ ಹಾಕೋದು ಎಲೆಲ್ಲ ಅಂಟ್ಕೋಬೇಕಂತ ಹೇಳಿ ನೋಡಿ, ಮಸಾಲೆ ಹಾಕೋದ್ರಿಂದ ಒಂದಕ್ಕೊಂದು ಈ ಥರ ಅಂಟ್ಕೊಳ್ತದೆ. ನಾನು ಹಿಂದೆಲ್ಲ ಸುಮಾರು ಪತ್ರೊಡೆದು ವಿಡಿಯೋ ಹಾಕಿದ್ದೇನೆ. ಅಂದರೆ ಇದರಿಂದ ಬೇರೆ ಬೇರೆ ರೆಸಿಪಿ ಮಾಡ್ಕೋಬೋದು. ಒಗ್ಗರಣೆ ಮಾಡ್ಕೋಬೋದು, ಪತ್ರೊಡೆ ಅರೆಪ್ ಅಂತ ಹೇಳಿ ಮಾಡ್ತಾರೆ, ಕಲ್ಲಿಟ್ಟು ಪತ್ರೊಡೆ, ಹೀಗೆ ಬೇರೆ ಬೇರೆ ರೆಸಿಪಿ ಎಲ್ಲನೂ ಒಂದಕ್ಕಿಂತ ಒಂದು ಸೂಪರ್ ಆಗಿರ್ತದೆ. ಎಲೆಗೆಲ್ಲ ಮಸಾಲೆಯನ್ನು ಹಾಕಿ ಇಟ್ಟಾಯಿತು. ಹಾಗೆ ಮುಚ್ಚಿಡುವ. ಒಂದು 20ರಿಂದ 25 ನಿಮಿಷ ಹಾಗೆ ಬೇಯಲಿ. ನೋಡಿ, ನಾನಿವತ್ತು ಮಾಡ್ತಿರುವಂಥದ್ದು ಪುಡಿ ಪತ್ರೊಡೆ. ಯಾವ ಪತ್ರೊಡೆ ಮಾಡಬೇಕಾದ್ರೆ ಕೂಡ ಫಸ್ಟಿಗೆ ಇದೇ ಪ್ರೊಸೀಜರ್ ಮಾಡ್ಕೋಬೇಕು. ಪತ್ರೊಡೆ ಮಾಡ್ಕೊಳ್ಳೇಬೇಕು ಫಸ್ಟಿಗೆ, ನಂತರ ಅದನ್ನು ಪುಡಿ ಪತ್ರೊಡೆ, ಕಲ್ಲಿಟ್ಟು ಪತ್ರೊಡೆ, ಹಾಗೆ ಬೇರೆ ಬೇರೆ ವಿಧದಲ್ಲಿ ಮಾಡ್ಕೋಬಹುದು. ಇದು ನಮಗೆ ಟ್ರೆಡಿಷನಲ್ ರೆಸಿಪಿ. ವಾ ನೋಡಿ, ಚಂದ ಬೆಂದಿದೆ. ಒಂದೊಂದೇ ಇಡುವ, ಹೇಗೆ ಬೆಂದಿದೆ ನೋಡಿ. ನಾನು ಇದರದ್ದೇ ಸ್ವಲ್ಪ ಬೇರೆ ಥರದ ರೆಸಿಪಿ ಮಾಡ್ತಾಯಿದ್ದೇನೆ. ಮತ್ತೆ ಇದನ್ನು ಪುಡಿ ಮಾಡಿ ಪುಡಿ ಪತ್ರೊಡೆ ಮಾಡ್ತಾಯಿದ್ದೇನೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ತಿದ್ದೇನೆ. ಅಂದರೆ ಒಟ್ಟಾರೆ ಪುಡಿ ಮಾಡಿದರೆ ಅದು ಒಟ್ಟಾರೆ ಆಗ್ತದೆ ಶೇಪ್ ಎಲ್ಲ. ಅದಕ್ಕೆ ಸ್ವಲ್ಪ ಚಾಕುವಲ್ಲಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡುವ. ನಾನೊಂದು ಚಿಕ್ಕ ಕಪ್ಪಲ್ಲಿ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಈ ಮೂರನ್ನು ಈಗ ಸರಿ ಮಿಕ್ಸ್ ಮಾಡುವ. ಉಪ್ಪು, ತೆಂಗಿನ ತುರಿ, ಹಾಗೆಯೇ ಬೆಲ್ಲ ಸರಿ ಮಿಕ್ಸ್ ಆಗಬೇಕು. ಒಗ್ಗರಣೆ ಅಂತ ಹೇಳಿದರೆ ಸ್ವಲ್ಪ ಸಿಹಿ ಸಿಹಿ ಇದ್ದರೆ ಒಳ್ಳೆಯದಾಗ್ತದೆ. ಈ ಥರ ಎಲ್ಲ ರೆಡಿ ಮಾಡಿಟ್ಟರೆ ನಮಗೆ ಸುಲಭ ಆಗ್ತದೆ. ಒಗ್ಗರಣೆಗೆ 1 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡೆ. ಅದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ. ಸಿಂಪಲ್ ಆದ ಒಗ್ಗರಣೆ, ಏನು ತುಂಬ ಸಾಮಗ್ರಿ ಇಲ್ಲ. ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. 1 ಎಸಳು ಕರಿಬೇವು. ನಾವು ಕಟ್ ಮಾಡಿಟ್ಟಂತಹ ಪತ್ರೊಡೆಯನ್ನು ಹಾಕೊಳ್ಳುವ. ಸರಿ ಮಿಕ್ಸ್ ಆಗಬೇಕು ಒಗ್ಗರಣೆ ಜೊತೆಗೆ ಪತ್ರೊಡೆ. ಫೈನಲ್ ಆಗಿ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡುವ. ತೆಂಗಿನ ತುರಿಗೆಲ್ಲ ಬೆಲ್ಲ ಹಾಗೆ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಇವಾಗ ಲಾಸ್ಟಿಗೆ ಹಾಕ್ತಾ ಇದ್ದೇನೆ. ಅಲ್ಲಿಗೆ ನಮ್ಮ ಪುಡಿ ಪತ್ರೊಡೆ ರೆಡಿ ಆಯಿತು. ಸಿಹಿ ಸಿಹಿಯಾಗಿ ಭಾರಿ ರುಚಿ ಇರ್ತದೆ. ಹೇಗೆ ಬಂದಿದೆ ನೋಡಿ ನಮ್ಮ ಪುಡಿ ಪತ್ರೊಡೆ. ಪತ್ರೊಡೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಕೋಬೋದು ನೋಡಿ. ಇದೊಂದು ಬಗೆಯದ್ದೊಂದು ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪುಡಿ ಪತ್ರೊಡೆ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಒಗ್ಗರಣೆ ಹಾಕ್ತಾ ಇರಬೇಕಾದ್ರೆ ಅದರ ಪರಿಮಳ ಮೂಗಿಗೆ ಬಡಿದು ಬಾಯಲ್ಲಿ ನೀರು ಬರ್ತಾ ಇತ್ತು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾನು ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.